ಸಕ್ಕರೆ ನಾಡು ಮಂಡ್ಯದಲ್ಲಿ ಮುಂದುವರೆದಿದೆ ಕೈ ಹಾಗೂ ತೆನೆ ಕಾರ್ಯಕರ್ತರ ಕಿತ್ತಾಟ. ಅಕ್ರಮ ಗಣಿಗಾರಿಕೆ ಆರೋಪದಲ್ಲಿ ತಳ್ಳಾಟ ನೂಕಾಟ ಕೂಡ ನಡೆದಿದೆ. ಘಟನೆಯಲ್ಲಿ ಪ್ರಕ್ಷುಬ್ಧ ವಾತಾವರಣ ಕೂಡ ನಿರ್ಮಾಣ ಆಗಿದೆ. ಪರಸ್ಪರ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿ ವಾಗ್ವಾದವನ್ನು ಕೂಡ ನಡೆಸಿಕೊಂಡಿದ್ದಾರೆ. ಜಿಲ್ಲಾ ಪಂಚಾಯತಿಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಂಜುನಾಥ್ ವಿರುದ್ಧ ಆರೋಪ ಕೂಡ ಕೇಳಿಬಂದಿದೆ. ಕೆಆರ್ಪೇಟೆ ತಾಲೂಕಿನ ಶೀಳನೆರೆ ಸಮೀಪ ಅಕ್ರಮ ಗಣಿಗಾರಿಕೆಯನ್ನು ನಡೆಸಲಾಗ್ತಾ ಇದೆ. ಆದರೆ ಈ ಒಂದು ವಾಗ್ವಾದ ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ನಡೆದಿದೆ ಕಾಂಗ್ರೆಸ್ ಹಾಗೆ ಜೆಡಿಎಸ್ ಕಾರ್ಯಕರ್ತರ ಮಧ್ಯೆ. ಸೊ ಇಲ್ಲಿ ಪರಿಶೀಲನೆ ನಡೆಸೋದಕ್ಕೆ ಬಂದಿದ್ದಂತಹ ಕಾಂಗ್ರೆಸ್ನ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ಉಂಟಾಗುತ್ತೆ. ನೋಡ್ತಾ ಇದ್ರಿ ಹೇಗೆ ಒಂದು ದೊಡ್ಡ ಮಾಬ್ನಲ್ಲಿ ಗುಂಪಲ್ಲಿ ನೂಕು ನುಗ್ಗಾಟವನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು. ಕೈ ಹಾಗೆ ತೆನೆ ಕಾರ್ಯಕರ್ತರ ಕಿತ್ತಾಟ ಇದೀಗ ಅಲ್ಲಿ ರಂಪಾಟವನ್ನು ಉಂಟು ಮಾಡಿದೆ. ಅಕ್ರಮ ಗಣಿಗಾರಿಕೆ ಆರೋಪ ಮಾಡ್ತಾರೆ. ಪೊಲೀಸರ ವಿರುದ್ಧ ಕೂಡ ಪೊಲೀಸರ ಕಾರ್ಯವೈಖರಿ ಬಗ್ಗೆ ಕಿಡಿಕಾರ್ತಾರೆ ಕಾಂಗ್ರೆಸ್ನ ಮುಖಂಡರು. ಆ ಸಂದರ್ಭದಲ್ಲಿ ಜೆಡಿಎಸ್ ಹಾಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಕಿತ್ತಾಡಿಕೊಂಡಿದ್ದಾರೆ. ಎಸ್, ಮತ್ತಷ್ಟು ಮಾಹಿತಿಯನ್ನು ಈ ಘಟನೆ ಬಗ್ಗೆ ನಮ್ಮ ಮಂಡ್ಯದ ಪ್ರತಿನಿಧಿ ಮೋಹನ್ರಾಜ್ ಕೊಡ್ತಾರೆ. ಮೋಹನ್ರಾಜ್, ಕಾಂಗ್ರೆಸ್ ಹಾಗೆ ಜೆಡಿಎಸ್ನ ಕಾರ್ಯಕರ್ತರು ಪರಿಶೀಲನೆ ನಡೆಸೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಕೈ ಮಿಲಾಯಿಸಿದ್ದಾರೆ. ಬಟ್ ಇಲ್ಲಿ ಯಾರ ವಿರುದ್ಧ ಆರೋಪ ಕೇಳಿ ಬಂದಿರುತ್ತೋ ಅಕ್ರಮ ಗಣಿಗಾರಿಕೆ ನಡೀತಾ ಇದ್ರೆ ಅದಕ್ಕೆ ಕಾನೂನಾತ್ಮಕವಾಗಿ ಹೋರಾಟವನ್ನು ನಡೆಸಬಹುದಾಗಿತ್ತು. ಆದರೆ ಇಲ್ಲಿ ಕಾನೂನನ್ನು ಯಾಕೆ ಈ ಪಕ್ಷಗಳ ಕಾರ್ಯಕರ್ತರು ಕೈಗೆ ತೆಗೆದುಕೊಂಡ್ರು? ಮಂಡ್ಯದ ರಾಜಕೀಯದ ಹೋರಾಟ ಇಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದೆಯಾ ಅಂತ? ಖಂಡಿತವಾಗ್ಲೂ ಗುರುಪ್ರಸಾದ್, ಏನಂದ್ರೆ ಈಗಾಗಲೇ ಮಂಡ್ಯದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ಏನು ದೋಸ್ತಿ ಸರ್ಕಾರ ಇದ್ರೂ ಕೂಡ ಒಂದು ಎರಡು ಪಕ್ಷಗಳ ನಡುವಿನ ಮುಚ್ಚಿನ ಗುದ್ದಾಟ ಕಳೆದ ಒಂದು ಸರ್ಕಾರ ಅಸ್ತಿತ್ವಕ್ಕೆ ಬಂದ ದಿನದಿಂದನೂ ಕೂಡ ಮುಂದುವರಿತಾನೆ ಇದೆ. ಈ ನಿಟ್ಟಿನಲ್ಲಿ ಇವತ್ತು ಕೂಡ ಅದು ಬಹಿರಂಗಗೊಂಡಿದೆ ಅಂತಾನೆ ಹೇಳ್ಬೋದು. ಮುಖ್ಯವಾಗಿ ಏನು ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನಲ್ಲಿ ಏನು ಒಂದು ಅಕ್ರಮವಾಗಿ ಒಂದು ಮರಳು ಗಣಿಗಾರಿಕೆ ನಡೀತಾ ಇತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಪ್ಪಾ ಅಂದ್ರೆ ಇವತ್ತು ಆ ಒಂದು ಕೆಆರ್ಪೇಟೆ ವ್ಯಾಪ್ತಿಯ ಕಾಂಗ್ರೆಸ್ನ ಮಾಜಿ ಶಾಸಕರಾದಂತಹ ಕೆ.ಬಿ. ಚಂದ್ರಶೇಖರ್ ಅವರು ಏನು ಒಂದು ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇತ್ತು, ಅದೇ ಕೆಆರ್ಪೇಟೆ ತಾಲೂಕಿನ ಶೀಳ್ನೆರೆ ಅಂತಕ್ಕಂಥ ಒಂದು ಗ್ರಾಮಕ್ಕೆ ಒಂದು ಭೇಟಿಯನ್ನ ಕೊಡ್ತಾರೆ. ಭೇಟಿಯನ್ನ ಕೊಟ್ಟು ಅಲ್ಲಿ ಪರಿಶೀಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏಕಾಏಕಿ ಜೆಡಿಎಸ್ ಕಾರ್ಯಕರ್ತರು ಬಂದು ಕೆ.ಬಿ. ಚಂದ್ರಶೇಖರ್ ಅವರ ವಿರುದ್ಧ ಒಂದು ಅಸಮಾಧಾನವನ್ನ ವ್ಯಕ್ತಪಡಿಸಿ ನೀವು ಯಾಕೆ ಇಲ್ಲಿಗೆ ಬಂದಿದ್ದೀರಾ ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾರೆ. ಇದಕ್ಕೆ ಪ್ರಮುಖವಾದ ಕಾರಣ ಏನಂದ್ರೆ ಏನಲ್ಲಿ ಗಣಿಗಾರಿಕೆ ನಡೀತಾ ಇದೆ ಅದು ಶೀಳ್ನೆರೆ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಆ ಸದಸ್ಯರಾದಂತಹ ಮಂಜುನಾಥ್ ಅಂತಕ್ಕಂಥವ್ರಿಗೆ ಸೇರಿದಂತ ಒಂದು ಏನೋ ಗಣಿಗಾರಿಕೆ. ಈ ನಿಟ್ಟಿನಲ್ಲಿ ನೀವು ಒಂದೇ ದೋಸ್ತಿ ಪಕ್ಷದ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ನೀವು ಹೀಗೆ ಭೇಟಿ ಕೊಟ್ಟು ಒಂದು ಆರೋಪ ಪ್ರತ್ಯಾರೋಪವನ್ನ ಮಾಡ್ತಕ್ಕಂಥದ್ದು ಎಷ್ಟೋ ಸರಿ ನಿಮ್ಮದು ಒಂದು ಗಣಿಗಾರಿಕೆ ನಡೀತಾ ಇಲ್ವಾ? ಈ ನಿಟ್ಟಿನಲ್ಲಿ ನೀವೇ ಸರಿ ಇಲ್ಲ, ನೀವೇನು ಬೇರೆಯವ್ರ ಬಗ್ಗೆ ಹೇಳುವಂಥದ್ದು ಅನ್ನುವಂಥ ನಿಟ್ಟಿನಲ್ಲಿ ಇಬ್ಬರ ನಡುವೆ ಒಂದು ಮಾತಿನ ಚಕಮಕಿ ನಡೀತೆ. ಜೊತೆಗೆ ಅದು ಕೈ ಮಿಲಾಯಿಸುವಂತ ಹೋದಂತ ಸಂದರ್ಭದಲ್ಲಿ ಎಲ್ಲೇ ಒಂದ್ ಕಡೆ ಪೊಲೀಸರು ಮಧ್ಯಪ್ರವೇಶಿಸಿ ಎರಡು ಬಣಗಳನ್ನ ಒಂದು ಏನು ಶಾಂತಗೊಳಿಸಿ ವಾಪಸ್ ಕಳಿಸಿದ್ದಾರೆ ಅಂತಾನೆ ಹೇಳ್ಬೋದು ಗುರುಪ್ರಸಾದ್. ಓಕೆ, ಸೊ ಈಗ ಗಣಿಗಾರಿಕೆ ಇಲಾಖೆಯವರಿಗೆ ಈ ಒಂದು ವಿಚಾರದ ಬಗ್ಗೆ ಮಾಹಿತಿ ಇದೆಯಾ? ಅವ್ರಿಗೇನಾದರೂ ದೂರನ್ನು ಕೊಟ್ಟಿದ್ದಾರೆ ಅಥವಾ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಏನಾದ್ರು ದೂರನ್ನು ಕೊಟ್ಟಿದ್ದಾರೆ? ಇಷ್ಟು ಜನ ಸೇರ್ಕೊಂಡು ಅಲ್ಲಿ ದೊಂಬಿ ಗಲಾಟೆಯನ್ನು ಸೃಷ್ಟಿ ಮಾಡಿರುವಂಥದ್ದಾದರೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಇವರಿಗೆ ಪಾಠ ಇಲ್ವಾ ಹಾಗಾದರೆ? ಯಾಕೆಂದರೆ ರಾಜಕೀಯವನ್ನು ಎಲ್ಲ ಕಡೆ ತೆಗೆದುಕೊಂಡು ಬಂದು ಸಾರ್ವಜನಿಕರನ್ನ ಸುಮ್ಮನೆ ಅವರ ನೆಮ್ಮದಿಯನ್ನು ಕೂಡ ಹಾಳು ಮಾಡ್ತಾ ಇದ್ದಾರೆ. ಇದರಿಂದ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ ಇದಕ್ಕೆ ನೇರವಾಗಿ ಅಂತ? ಖಂಡಿತವಾಗ್ಲೂ ಗುರುಪ್ರಸಾದ್, ಯಾಕಂದ್ರೆ ಮಂಡ್ಯ ಜಿಲ್ಲೆ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೀತಾನೆ ಇದೆ. ನಾನು ಈಗಾಗಲೇ ಹೇಳಿದಂತೆ ಶೀಳ್ನೆರೆಯಲ್ಲಿ ಏನು ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇದೆ ಅದು KRS ನ ಒಂದು 3-4 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥದ್ದು. ಈಗಾಗಲೇ KRS ಭಾಗದಲ್ಲಿ ಒಂದು ಅಕ್ರಮ ಕಲ್ಲು ಗಣಿಗಾರಿಕೆ ಇರ್ಬೋದು, ಮರಳು ಗಣಿಗಾರಿಕೆ ಇರ್ಬೋದು ನಡೆಸಬಾರ್ದು ಅಂತ ಈಗಾಗಲೇ ಜಿಲ್ಲಾಡಳಿತ ಒಂದು ಸೂಚನೆಯನ್ನ ಕೊಟ್ಟಿದ್ರು ಕೂಡ ಆಗಿಂದಾಗಿ ಗಣಿಗಾರಿಕೆ ನಡೀತಾನೆ ಇದೆ. ಈ ನಿಟ್ಟಿನಲ್ಲಿ ಇದನ್ನ ತಡೆಯುವಂತ ನಿಟ್ಟಿನಲ್ಲಿ ಏನೋ ಮಾಜಿ ಶಾಸಕರು ಅಲ್ಲಿ ಹೋಗಿ ಒಂದು ವಿಸಿಟ್ ಅನ್ನ ಮಾಡಿರ್ಬೋದು. ಆದ್ರೆ ಇದನ್ನೇ ಒಂದು ನೆಪವಾಗಿ ಇಟ್ಕೊಂಡು ಯಾಕಂದ್ರೆ ಕೆ.ಬಿ. ಚಂದ್ರಶೇಖರ್ ಅವರು ಅಕ್ರಮವಾಗಿ ಗಣಿಗಾರಿಕೆ ನಡೀತಾ ಇದೆ. ಈ ನಿಟ್ಟಿನಲ್ಲಿ ನೀವು ಅಕ್ರಮವಾಗಿ ಗಣಿಗಾರಿಕೆ ನಡೆಸ್ತಾ ಇದ್ದೀರಾ, ನೀವು ಅದನ್ನ ಸ್ಥಗಿತಗೊಳಿಸಿ, ಆದ್ರೆ ನಮಗೆ ಹೇಳೋಕೆ ನೀವ್ಯಾರು ಅನ್ನುವಂತ ನಿಟ್ಟಿನಲ್ಲಿ ಜೆಡಿಎಸ್ ಕಾರ್ಯಕರ್ತರು ಕಾಂಗ್ರೆಸ್ಸಿಗರನ್ನ ತರಾಟೆಗೆ ತೆಗೆದುಕೊಂಡ್ರು ಅಂತಾನೆ ಹೇಳ್ಬೋದು. ಒಟ್ಟಾರೆ ಎರಡು ಗುಂಪುಗಳ ನಡುವೆ ಒಂದು ಘರ್ಷಣೆ ಸಂಭವಿಸಿತು. ಈ ನಡುವೆ ಪೊಲೀಸರು ಮಧ್ಯಪ್ರವೇಶಿಸಿದ್ರಿಂದ ಒಂದು ಪರಿಸ್ಥಿತಿ ಹತೋಟಿಗೆ
ಒಂದು ಬಂತು ಅಂತಾನೆ ಹೇಳ್ಬೋದು. ಈ ನಿಟ್ಟಿನಲ್ಲಿ ಈ ಹಿಂದೆನೂ ಕೂಡ ಇಲ್ಲಿ ಈ ಒಂದು ಘಟನೆಗೆ ಅಲ್ಲಿನ ಸ್ಥಳೀಯ ನಾಯಕರ ಕುಮ್ಮಕ್ಕೇನಾದ್ರೂ ಇದೆಯಾ ಅಂತ ಮೋಹನ್ ರಾಜ್? ಖಂಡಿತವಾಗ್ಲೂ ಗುರುಪ್ರಸಾದ್, ಈಗಾಗಲೇ ಹೇಳಿದಾಗೆ ಕೆ.ಪಿ. ಚಂದ್ರಶೇಖರ್ ಏನಾದ್ರೆ ಕಾಂಗ್ರೆಸ್ನ ಮಾಜಿ ಶಾಸಕರು, ಅವರ ಒಂದು ಹಲವು ಒಂದು ಕಲ್ಲು ಗಣಿಗಾರಿಕೆ ಇರ್ಬೋದು, ಮರಳು ಗಣಿಗಾರಿಕೆ ಇರ್ಬೋದು, ಅವು ಕೂಡ ನಡೀತಾ ಇದೆ. ಮತ್ತೊಂದೆಡೆ ಏನು ಜೆಡಿಎಸ್ ನ ಈಗಾಗಲೇ ಶ್ರೀನರೆಯ ಜಿಲ್ಲಾ ಪಂಚಾಯತ್ ಸದಸ್ಯರು ಮಂಜುನಾಥ್ ಏನಿದ್ರೆ ಅವರ ಹೆಸರು ಕೂಡ ಗಣಿಗಾರಿಕೆ ನಡೀತಾ ಇದಾವೆ. ಇದು ಅಕ್ರಮವಾಗಿ ನಡೀತಾ ಇದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ಸೂಕ್ತವಾದಂತಹ ಒಂದು ದಾಖಲಾತಿಗಳನ್ನ ಇವರು ಹೊಂದಿದ್ದಾರೆ ಅನ್ನುವಂಥದ್ದೇ ಇಲ್ಲಿ ಪ್ರಶ್ನೆ ಆಗಿದೆ. ಆದ್ರೆ ಇವ್ರನ್ನ ಕೇಳುವಂತ ಸಂದರ್ಭದಲ್ಲಿ ನಾವೆಲ್ಲ ರೀತಿಯಾದಂತಹ ಪರವಾನಗಿನ ಹೊಂದ್ಕೊಂಡೇ ನಾವು ಗಣಿಗಾರಿಕೆನ ನಡೆಸ್ತಾ ಇದೀವಿ ಅಂತ ಹೇಳ್ತಾರೆ. ಆದ್ರೆ ಈ ಒಂದು ಪರವಾನಗಿ ಎಷ್ಟು ಮಟ್ಟಿಗೆ ಸಮರ್ಪಕವಾಗಿದೆ ಅನ್ನುವಂಥದ್ದನ್ನ ಸಂಬಂಧಪಟ್ಟಂತ ಅಧಿಕಾರಿಗಳು ತಿಳಿಸ್ಕೊಳ್ಬೇಕಾಗಿದೆ ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಮೋಹನ್ ತಮ್ಮೆಲ್ಲ ಮಾಹಿತಿಗೆ. ಮತ್ತೆ